ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಹೌ ಟು ರೈಟ್ ಎ ಇಮೇಲ್ ಫಾರ್ ಜಾಬ್ ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಹತ್ರ ಯಾವ್ದಾರ ಒಂದು ಉದ್ಯೋಗದ ಬಗ್ಗೆ ಮಾಹಿತಿ ಇದ್ರೆ ಆ ಪರ್ಟಿಕ್ಯುಲರ್ ಉದ್ಯೋಗಕ್ಕೆ ಅಥವಾ ಆ ಜಾಬ್ ಓಪನಿಂಗಿಗೆ ನೀವು ಹೇಗೆ ಇಮೇಲ್ ಮುಖಾಂತರ ಅಪ್ಲಿಕೇಶನ್ ಕಳಿಸೋದು ಅಥವಾ ನಿಮ್ಮ ರೆಸ್ಯೂಮ್ ಕಳಿಸೋದು ಅಂತ ನೋಡೋಣ. Right, so best way to write an email, because email is an very important communication mode nowadays, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ನಿಮ್ಗೆ ಈಗಿನ ಯುಗದಲ್ಲಿ ನಿಮ್ಗೆ ಯಾರೂ ಲೆಟರ್ ಕಳ್ಸಲ್ಲ, ನಮ್ಮ ಕಂಪ್ನಿಲಿ ಓಪನಿಂಗ್ ಇದೆ ನೀವು ಅಪ್ಲೈ ಮಾಡಿ ಅಂತ ಅನ್ಬಿಟ್ಟು. ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು, ದೇ ವಿಲ್ ಹ್ಯಾವ್ ದ ಡೇಟಾಬೇಸ್ ಆಫ್ ದ ರೆಸ್ಯೂಮ್ಸ್, ಅಥವಾ ಯಾರ್ಯಾರು ಕೆಲಸ ಹುಡುಕ್ತಿರ್ತಾರೋ ಅವರೆಲ್ಲ ಜಾಬ್ ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನೌಕರಿ ಇರ್ಬೋದು, ಟೈಮ್ ಜಾಬ್ ಇರ್ಬೋದು, ಅಥವಾ ಲಿಂಕ್ಡ್ ಇನ್ ಇರ್ಬೋದು. ಅಲ್ಲಿ ಕಂಪನಿಯ HR ಗೆ ನಿಮ್ಮ ರೆಸ್ಯೂಮ್ಸ್ ಎಲ್ಲ ಇರುತ್ತೆ, ಅಥವಾ ನಿಮ್ಮ ಅಪ್ಲಿಕೇಶನ್ಸ್ ಇರುತ್ತೆ, ಅಥವಾ ಅವರು ಜನರಲ್ ಆಗಿ ಅವರ ವೆಬ್ಸೈಟ್ ಅಲ್ಲಿ ನಮ್ಮ ಕಂಪ್ನಿಲಿ ಈ ರೀತಿ ಒಂದು ಜಾಬ್ ಓಪನಿಂಗ್ ಇದೆ, ಅಪ್ಲೈ ಮಾಡೋದಾದ್ರೆ ನೀವು ನಿಮ್ಮ ರೆಸ್ಯೂಮ್ ನ ಈ ಪರ್ಟಿಕ್ಯುಲರ್ ಇಮೇಲ್ ಐಡಿಗೆ ಕಳಿಸಬಹುದು ಅಂತ ಕೊಟ್ಟಿರ್ತಾರೆ. ಆ ರೀತಿ ಜಾಬ್ ಓಪನಿಂಗ್ ಇದ್ರೆ ನೀವು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ಬೋದು ಅಥವಾ ಫ್ರೆಶರ್ ಆಗಿರ್ಬೋದು, ಆಗ ತಾನೇ ನಿಮ್ಮ ಸ್ಟಡೀಸ್ ಮುಗಿಸಿ ಕೆಲಸ ಹುಡುಕ್ತಿರ್ಬೋದು. ಅವರಿಗೆ ಈ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಬೆಸ್ಟ್ ವೇ ಮತ್ತೆ ಇಂಪ್ರೆಸಿವ್ ಆಗಿ ಹೇಗೆ ಒಂದು ಮೇಲ್ ನ ಬರೆಯೋದು, ಬಿಕಾಸ್ ಮೇಲ್ ಬರೆಯೋದನ್ನು ಒಂದು ಸಾಫ್ಟ್ ಸ್ಕಿಲ್, ಬಿಕಾಸ್ ನಿಮ್ಮ ಮೇಲ್ ನಿಮ್ಮ ವ್ಯಕ್ತಿತ್ವನ ಬಿಂಬಿಸುತ್ತೆ. ಬಿಕಾಸ್ ಆಸ್ ಎನ್ HR, ಅಸ್ಯೂಮ್ ದಟ್ ನಾನು ಕಂಪ್ನಿ HR ಆಗಿದ್ರೆ ನನ್ಗೆ ಸಾವಿರಾರು ರೆಸ್ಯೂಮ್ಸ್ ಬರುತ್ತೆ, ಅಥವಾ ನಮ್ಮ ಟೀಮ್ಗೆ ಸಾವಿರಾರು ರೆಸ್ಯೂಮ್ಸ್ ಬರುತ್ತೆ. ಆ ರೆಸ್ಯೂಮ್ಸ್ ಅಲ್ಲಿ ನಿಮ್ಮ ರೆಸ್ಯೂಮ್ ಹೇಗೆ ಹೈಲೈಟ್ ಆಗ್ಬೇಕು, ಅಥವಾ ನಿಮ್ಮ ಮೇಲ್ ಓದಿದ ತಕ್ಷಣ ಅವ್ರಿಗೆ ಓಕೆ, ಇವನ ಹತ್ರ ಇಂಗ್ಲಿಷ್ ಪ್ರಾವೀಣ್ಯತೆ ಇದೆ, ಅಥವಾ ಈಸ್ ವೆರಿ ಗುಡ್ ಇನ್ ಇಂಗ್ಲಿಷ್, ಅಥವಾ ಈಸ್ ವೆರಿ ಗುಡ್ ಇನ್ ಸಾಫ್ಟ್ ಸ್ಕಿಲ್ಸ್, ಆರ್ ಎಲ್ಸ್ ಈ ಕ್ಯಾನ್ ಈಸಿಲಿ ಮ್ಯಾನೇಜ್ ದ ಥಿಂಗ್ಸ್ ಅಂತ ಹೇಗೆ ಈಸಿಯಾಗಿ ನಿಮ್ಮ ಮೇಲಲ್ಲೇನೆ ಅವರಿಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡೋಣ. ಬನ್ನಿ, ಲೇಟೆಸ್ಟ್ ಸ್ಟಾರ್ಟ್ ದ ಸೆಷನ್. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಆಲ್ಸೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ, ಸೋ ದಟ್ ಮುಂದಿನ ದಿನಗಳಲ್ಲಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸ್ಟಾರ್ಟ್ ದ ಸೆಷನ್ ಫ್ರೆಂಡ್ಸ್. ಸೊ ನೀವಿಲ್ಲಿ ನೋಡ್ಬೋದು, ನಿಮಗೆ ಗೊತ್ತಿರೋ ಹಾಗೆ ಜಾಬ್ ಓಪನಿಂಗು ಅವರ ವೆಬ್ಸೈಟ್ ಅಲ್ಲಿ ಕೂಡ ಪಬ್ಲಿಷ್ ಮಾಡ್ಬೋದು, ಅಥವಾ ನಿಮ್ಗೆ ನೀವು ಯಾವ್ದಾರ ಒಂದು ಜಾಬ್ ಪೋರ್ಟಲ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಗೆ ಇಮೇಲ್ ಆಗಿ ಆಟೋಮೆಟಿಕ್ ಆಗಿ ಬರ್ಬೋದು. ನೀವು ಇಲ್ಲಿ ನೋಡ್ಬೋದು, ಜಾಬ್ ಪೋರ್ಟ್ಸ್ ಇಂಡಿಯಾದಲ್ಲಿ ತುಂಬಾ ಇದೆ, ಆಲ್ ಓವರ್ ದ ವರ್ಲ್ಡ್ ಡಿಫ್ರೆಂಟ್ ಜಾಬ್ ಪೋರ್ಟಲ್ಸ್ ಇದೆ. ಲೈಕ್ ಟೈಮ್ ಜಾಬ್ ಇರ್ಬೋದು, ಆ ನೌಕರಿ ಇರ್ಬೋದು, ಲಿಂಕ್ಡ್ ಇನ್ ಇರ್ಬೋದು, ಅಥವಾ ಗ್ಲಾಸ್ ಡೋರ್ ಇರ್ಬೋದು. ಸೊ ನೀವಿಲ್ಲಿ ನೋಡ್ತಿದ್ರಲ್ಲ, ಇದು ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಒಂದು ಎಕ್ಸಾಂಪಲ್. ಸೊ ಜಾಬ್ ಅಪ್ಲಿಕೇಶನ್ ಮೇಲ್ ನಿಮಗೆ ಬಂದ್ರೆ ಅಥವಾ ಅವ್ರ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಡಿಯರ್ ಕ್ಯಾಂಡಿಡೇಟ್, ವಿ ಹ್ಯಾವ್ ಎ ಜಾಬ್ ಆಪರ್ಚುನಿಟಿ ಫಾರ್ ಎ ಫ್ರೆಶರ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ವಿತ್ ಬಬಿವೇಣು ಇನೋವೇಷನ್. ಅಂದ್ರೆ ಅವರು ನಿಮ್ಗೆ ಹೇಳ್ತಿದ್ದಾರೆ, ಡಿಯರ್ ಕ್ಯಾಂಡಿಡೇಟ್ ಅಥವಾ ಯಾರೇ ಇಮೇಲ್ ನ ನೋಡ್ತಿದ್ರು, ಬಬಿವೇಣು ಇನೋವೇಷನ್ಸ್ ಅಂತ ಒಂದು ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ಪೊಸಿಷನ್ಗೆ ಜಾಬ್ ಓಪನಿಂಗ್ ಇದೆ, ಅದು ಕೂಡ ಫ್ರೆಶರ್ಸ್ಗೆ. ಅಂದ್ರೆ ಆಗ ತಾನೇ ಎಜುಕೇಶನ್ ಮುಗಿಸಿರೋರ್ಗೆ ಅಥವಾ ಫೈನಲ್ ಇಯರ್ಸ್ ಆದ್ರೂ ಕೂಡ ಅಪ್ಲೈ ಮಾಡಬಹುದು. ಸೊ ನಿಮ್ಗೆ ಈ ರೀತಿ ನಿಮ್ಗೆ ಒಂದು ಓಪನಿಂಗ್ದು ಜಾಬ್ ಇನ್ವಿಟೇಷನ್ ಲೆಟರ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಅಥವಾ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಅವ್ರ ವೆಬ್ಸೈಟ್ ಅಲ್ಲಿ. ಸೊ ನೆಕ್ಸ್ಟ್ ಸೆಕ್ಷನ್ ನೋಡೋದಾದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಶೇರ್ ಯುವರ್ ರೆಸ್ಯೂಮ್ ಟು jobs@bobivenu.in. ನಿಮ್ಗೆ ಈ ಜಾಬ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ನೀವು ಅಪ್ಲೈ ಮಾಡೋದಕ್ಕೆ ಇಚ್ಛಿಸಿದ್ರೆ, ಯು ಕ್ಯಾನ್ ಸೆಂಡ್ ಔಟ್ ಎ ರೆಸ್ಯೂಮ್ ಟು jobs@bobivenu.in ಅಂತ ಇಮೇಲ್ ಐಡಿನು ಕೊಟ್ಟಿದ್ದಾರೆ. ರಿಗಾರ್ಡ್ಸ್ HR ಟೀಮ್. ನೀವು ಇಮೇಲ್ ಐಡಿ ರಿಲೇಟೆಡ್ ಬೆಸ್ಟ್ ಪ್ರಾಕ್ಟೀಸಸ್ ರಿಲೇಟೆಡ್ ವಿಡಿಯೋ ನೋಡಿಲ್ಲ ಅಂದ್ರೆ ನೀವು ನೋಡಿ, ಬಿಕಾಸ್ ನಾನು ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಇಮೇಲ್ ಅಲ್ಲಿ ಯಾವ್ಯಾವ ಕಾಂಪೊನೆಂಟ್ ಇರಬೇಕು, ಯಾವ್ಯಾವ ಬೆಸ್ಟ್ ಪ್ರಾಕ್ಟೀಸ್ ಇರಬೇಕು, ಯಾವ ರೀತಿ ಒಂದು ಇಮೇಲ್ ನ ಬರಿಬೇಕು ಅಂತ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ನಮ್ಮ ಜಾಬ್ ಅಪ್ಲಿಕೇಶನ್ ಅಥವಾ ಜಾಬ್ ಅಡ್ವರ್ಟೈಸ್ಮೆಂಟ್, ಕರೆಕ್ಟ್ ಅಲ್ವಾ? ಸೊ ನೌ ಲೆಟ್ ಅಸ್ see how to write a effective mail for this particular job position, that is ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ಅನ್ನೋ ಪೊಸಿಷನ್ಗೆ ನಾವು ಎಫೆಕ್ಟಿವ್ ಆಗಿ ಒಂದು ಇಮೇಲ್ ನ ಹೇಗೆ ಬರೆಯೋದು ಮತ್ತೆ ನಮ್ಮ ರೆಸ್ಯೂಮ್ ನ ಹೇಗೆ ಕಳಿಸೋದು ಅಂತ ನೋಡೋಣ. ಅಟ್ ದ ಸೇಮ್ ಟೈಮ್ ಸಮ್ ಡೂಸ್ ಅಂಡ್ ಡೋಂಟ್ಸ್, ಯಾವ್ದನ್ನ ನೀವು ಮಾಡಬಾರ್ದು, ಯಾವ್ದನ್ನ ನೀವು ಅವಾಯ್ಡ್ ಮಾಡಬೇಕು ಅಂತಾನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ದ ಡೆಮೋ. ಸೊ ನೀವು ನಿಮ್ಮ ಇಮೇಲ್ ಐಡಿಗೆ ಲಾಗಿನ್ ಆಗಿ, ಅಥವಾ ನಿಮ್ಮ ಇಮೇಲ್ ಅಕೌಂಟ್ಗೆ ಲಾಗಿನ್ ಆಗಿ, ಅಕೌಂಟ್ಗೆ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ನೀವು ಕಂಪೋಸ್ಗೆ ಹೋಗ್ತೀರಾ. ಕಂಪೋಸ್ಗೆ ಹೋಗಾದ್ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಟು
ನೀವು ಇಮೇಲ್ ಐ ಡಿ ಕರೆಕ್ಟಾಗಿ ಎಂಟರ್ ಮಾಡಬೇಕು, ಬಿಕಾಸ್ ನೀವು ಇಮೇಲ್ ಐ ಡಿ ತಪ್ಪಾಗಿ ಎಂಟರ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಇಂಟೆಂಡೆಡ್ ಇಮೇಲ್ ಐ ಡಿಗೆ ಹೋಗಲ್ಲ. jobs@babivenu.in. ಸೊ jobs@babivenu.in, ಬಿಕಾಸ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಿಸ್ಪೆಲ್ ಮಾಡಿದ್ರೆ ಅಥವಾ ರಾಂಗ್ ಆಗಿ ಟೈಪ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಅವ್ರಿಗೆ ರೀಚ್ ಆಗೋದೇ ಇಲ್ಲ. ಸೊ ನೆಕ್ಸ್ಟ್ ಏನಂದ್ರೆ, ಕೆಲವೊಬ್ರು ಏನ್ ಮಾಡ್ತಾರೆ, ಫ್ರೆಶರ್ ಅಂತ ಬರೆದ್ಬಿಡ್ತಾರೆ. ಫ್ರೆಶರ್. ಸೊ ನೀವು ಬರೀತಿರೋ ಸಬ್ಜೆಕ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಒಂದು ಜಾಬ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಬೇಕಾದ್ರೆ. ಸೊ ಹಾಗಾಗಿ ಫ್ರೆಶರ್ ಅಂತ ಬರೀತಾರೆ, ಅಥವಾ ವೇಣು ಅಂತ ಬರೀತಾರೆ, ಅಥವಾ ನಿಮ್ಮ ಹೆಸರು ಸಂಗೀತ ಅಂತ ಇದೆ, ಸಂಗೀತ ಅಂತ ಬರೀತಾರೆ, ಅಥವಾ ಮೈ ರೆಸ್ಯೂಮ್ ಅಂತ ಬರೀತಾರೆ. ಈ ತರ ಯಾವುದನ್ನು ಬರಿಬಾರ್ದು. ನಿಮ್ಮ ಸಬ್ಜೆಕ್ಟ್ ಇಂಟೆಂಟ್, ನಿಮ್ ಸಬ್ಜೆಕ್ಟ್ ನೋಡಿದ ತಕ್ಷಣನೇ ಅವ್ರಿಗೆ ಗೊತ್ತಾಗ್ಬೇಕು. ಬಿಕಾಸ್ HR ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಗೆ ಫ್ರೆಶರ್ ಜಾಬ್ ಅಂತ ಅಲ್ಲ, ಇಲ್ಲ ಎಕ್ಸ್ಪೀರಿಯನ್ಸ್ ಜಾಬ್ ಅಂತ ಅಲ್ಲ. ಅವರಿಗೆ ಸಾವಿರಾರು ಮೇಲ್ಸ್ ಬರುತ್ತೆ, ಬಟ್ ನೀವು ಕಳ್ಸಿರೋ ಮೇಲು ರಿಲೇಟೆಡ್ ಟು ವಾಟ್ ಟಾಪಿಕ್ ಅಂತ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬೇಕು. ಹಾಗಾಗಿ ಸಬ್ಜೆಕ್ಟ್ ನ ಸಿಂಪಲ್ ಆಗಿ ಮತ್ತೆ ಕ್ಲಿಯರ್ ಆಗಿಡಿ. ಸೊ ನೀವಿಲ್ಲಿ ನೋಡ್ಬೋದು, ಓಪನಿಂಗ್ ಇರೋದೇನು ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ. ಸೊ ಹಾಗಾಗಿ ನೀವಿಲ್ಲಿ ಏನಂತ ಬರೀಬಹುದು, ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ. ಗೊತ್ತಾಯ್ತಲ್ಲ, ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ಅಂತ ನೀವು ಈಸಿಯಾಗಿ ಬರೆದ್ರೆ ಯಾರೇ ಒಬ್ರು ನೋಡಿದ್ರು ಕೂಡ ಈಸಿಯಾಗಿ ಗೊತ್ತಾಗುತ್ತೆ, ಎಸ್ ದಿಸ್ ಪರ್ಸನ್ ಇಸ್ ಅಪ್ಲೈಯಿಂಗ್ ಫಾರ್ ದ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ಪೊಸಿಷನ್. ಅಟ್ ದ ಎಂಡ್ ಬೇಕು ಅಂದ್ರೆ ನೀವು ಬೇಕಾದ್ರೆ ನಿಮ್ಮ ಹೆಸರು ಕೂಡ ಹಾಕ್ಬೋದು. ಇನ್ ಮೈ ಕೇಸ್ ವೇಣುಗೋಪಾಲ್ MN. ಗೊತ್ತಾಯ್ತಲ್ಲ. ಸೊ ಅಥವಾ ಅದೇ ರೀತಿ ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನಾರ ಜಾಬ್ ಕೋಡ್ ಏನಾರ ಕೊಟ್ಟಿದ್ರೆ ಜಾಬ್ ಕೋಡ್ ಕೂಡ ಆಡ್ ಮಾಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಅಥವಾ ಎಂಡಿಂಗ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಾಬ್ ಕೋಡ್ 001 ಅಂತ ತಿಳ್ಕೊಳ್ಳಿ. ಜಾಬ್ ಕೋಡ್ 001 ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ. ನಿಮ್ಮ ಹೆಸರು ಬೇಕು ಅಂದ್ರೆ ಆಡ್ ಮಾಡಬಹುದು ಅಟ್ ದ ಎಂಡ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ದಿಸ್ ಇಸ್ ಹೌ ಯು ವಿಲ್ ರೈಟ್ ಎ ಸಬ್ಜೆಕ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಬಿಕಾಸ್ ಅವರಿಗೆ ಸಾವಿರಾರು ಮೇಲ್ಸ್ ಬಂದಾಗ ಅವರು ಸಬ್ಜೆಕ್ಟ್ ನೋಡಿ ಡಿಸೈಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮೇಲ್ ಕೂಡ ಇಗ್ನೋರ್ ಮಾಡಬಹುದು. ದೊಡ್ಡ ದೊಡ್ಡ MNC ಗೆ ಆಬ್ವಿಯಸ್ಲಿ ಲಕ್ಷಾಂತರ ಅಥವಾ ಸಾವಿರಾರು ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಸಬ್ಜೆಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡಬಹುದು, ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ವೇಣುಗೋಪಾಲ್ MN. ಓಕೆ, ದ ಕ್ಯಾಂಡಿಡೇಟ್ ನೇಮ್ ಇಸ್ ವೇಣುಗೋಪಾಲ್ MN ಅಂತ ಹೆಚ್ಚರಿಗೆ ಗೊತ್ತಾಗುತ್ತೆ. ಅಟ್ ದ ಸೇಮ್ ಟೈಮ್ ಈಸ್ ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್. ಜಾಬ್ ಕೋಡ್ ಇದ್ರೆ ಕೆಲವೊಂದು ಕಂಪ್ನಿ ಜಾಬ್ ಕೋಡ್ ನ ಸ್ಪೆಸಿಫೈ ಮಾಡ್ತಾರೆ, ಮಲ್ಟಿಪಲ್ ನ್ಯಾಷನಲ್ ಕಂಪ್ನೀಸ್ ಅವರು, ಸೊ ದಟ್ ಅವರು ಈಸಿಯಾಗಿ ಆ ಪರ್ಟಿಕ್ಯುಲರ್ ರಿಸ್ಯೂಮ್ ನ ಅವರು ಸಾರ್ಟ್ ಮಾಡ್ಕೋಬಹುದು ಅಂತ. ಸೊ ನೆಕ್ಸ್ಟ್, ಸೊ ನೀವು ಗ್ರೀಟ್ ಮಾಡಬೇಕು, ಹಾಯ್ ಸರ್ ಆರ್ ಡಿಯರ್ ಸರ್, ಎನಿಥಿಂಗ್ ಇಸ್ ಫೈನ್. ಹಾಯ್, ಹಲೋ ಸರ್, ಡಿಯರ್ ಸರ್ ಆರ್ ಮೇಡಮ್, ಬಿಕಾಸ್ ಯು ಡೋಂಟ್ ನೋ ವೆದರ್ ದ HR ಇಸ್ ಮೇಲ್ ಆರ್ ಫಿಮೇಲ್ ಆರ್ ಜೆಂಟ್ಸ್ ಆರ್ ಲೇಡೀಸ್, ಕರೆಕ್ಟ್ ಅಲ್ವಾ? ಹಾಗಾಗಿ ಜನರಲೈಸ್ ಮಾಡಿ ಡಿಯರ್ ಸರ್ ಆರ್ ಮೇಡಮ್, ಹಾಯ್ ಸರ್ ಆರ್ ಮೇಡಮ್. ಸೊ ನಿಮ್ಗೆ ನೀವೇಂತಕ್ಕೆ ಅಪ್ಲೈ ಮಾಡ್ತಿದ್ದೀರಾ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಯು ಗೋ ಡೈರೆಕ್ಟ್ಲಿ ಸ್ಟ್ರೈಟ್ ಟು ದ ಪಾಯಿಂಟ್. ಯು ಕ್ಯಾನ್ ಆಲ್ಸೋ ಮೆನ್ಷನ್ ಯುವರ್ ಅಗ್ರಿಗೇಟ್ ಇಫ್ ಯು ಆರ್ ಎ ಫ್ರೆಶರ್, ಆರ್ ಎಲ್ಸ್ ಇಫ್ ಯು ಆರ್ ಅನ್ ಎಕ್ಸ್ಪೀರಿಯನ್ಸ್ ಪರ್ಸನ್. ನೀವೇನ್ ಮೆನ್ಷನ್ ಮಾಡ್ಬೋದು, ನಿಮ್ಗೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಒನ್ ಲೈನ್ ಅಲ್ಲಿ ಕೂಡ ಬರೀಬಹುದು. or else you can write myself. You introduce yourself, myself Venugopal MN, in the year 2020 with an of 82%. ನೀವು ಬೇಕಾದ್ರೆ if you are a very outstanding person you can mention. It is not necessary to mention your aggregate. ನಿಮ್ ಪರ್ಸೆಂಟೇಜ್ ಮೆನ್ಷನ್ ಮಾಡಬೇಕು ಅಂತ ಇಲ್ಲ, ಬಟ್ ಇಫ್ ಯು ಹ್ಯಾವ್ ಎ ಗುಡ್ ಅಕಾಡೆಮಿಕ್ record or track record, you can always do that. Myself Venugopal MN, graduated in the year 2020 with an aggregate of 82%. I am interested in applying for the position of software engineer trainee in your
ಆರ್ಗನೈಸೇಷನ್. ನೋಡಿ, myself Venugopal MN graduated in the year of 2020 with an aggregate of 80%. ಓಕೆ, ನೀವು ಹೇಳ್ತಿದ್ದೀರಾ ನನ್ನ ಹೆಸರು ವೇಣುಗೋಪಾಲ್, ನಾನು 2020ರಲ್ಲಿ ನಾನು ಗ್ರಾಜುಯೇಟ್ ಆಗಿದ್ದೀನಿ ವಿತ್ ಎನ್ ಅಗ್ರಿಗೇಟ್ ಆಫ್ ದಟ್. ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ ಈ ಲೈನ್ ಅಲ್ಲಿ. ನೆಕ್ಸ್ಟ್ ಲೈನ್ ಏನಂದ್ರೆ, ವಾಟ್ಸ್ ದ ಪರ್ಪಸ್? ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ಇನ್ ಯುವರ್ ಆರ್ಗನೈಸೇಷನ್ ಅಥವಾ ಇನ್ ಯುವರ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಅಂತ ಕೂಡ ಬರಿಬಹುದು. ಏನಂತ ಹೇಳ್ತಿದ್ದೀರಾ ನೆಕ್ಸ್ಟ್ ಲೈನ್ ಅಲ್ಲಿ? ನಾನು ನಿಮ್ಮ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಅಟ್ಯಾಚ್ಡ್ ಈಸ್ ಮೈ ರೆಸ್ಯೂಮ್. ಅಟ್ಯಾಚ್ಡ್ ಈಸ್ ಯುವರ್ ರೆಸ್ಯೂಮ್ ಅಂತ ಬರಿಬಹುದು, ಅಥವಾ PFA ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಮೈ ರೆಸ್ಯೂಮ್ ಅಂತಾನು ಕೂಡ ಬರಿಬಹುದು. ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಮೈ ರೆಸ್ಯೂಮ್. ಇದನ್ನ ಶಾರ್ಟ್ ಫಾರ್ಮ್ ಆಗಿ PFA ಅಂತಾನು ಕೂಡ ಕರೀತಾರೆ. ಪ್ಲೀಸ್ ಫೈಂಡ್ ಮೈ ರೆಸ್ಯೂಮೆ, ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಮೈ ರೆಸ್ಯೂಮೆ, PFA ಮೈ ರೆಸ್ಯೂಮೆ, ಆರ್ ಪ್ಲೀಸ್ ಫೈಂಡ್ ಮೈ ಅಪ್ಡೇಟೆಡ್ ರೆಸ್ಯೂಮೆ ಅಂತಾನು ಕೂಡ ಬರಿಬಹುದು. ಅಪ್ಡೇಟೆಡ್ ಅಂದ್ರೆ ಲೇಟೆಸ್ಟ್ ರೆಸ್ಯೂಮೆ, ಅಪ್ಡೇಟೆಡ್ ರೆಸ್ಯೂಮೆ ಹಿಯರ್. ಸೊ ಕೈಂಡ್ಲಿ ಗೋ ಥ್ರೂ ದ ಸೇಮ್. ನೀವು ರೆಸ್ಯೂಮ್ ಅಟ್ಯಾಚ್ ಮಾಡಿದ್ದೀರಾ, ರೆಸ್ಯೂಮ್ ಮೇಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ದೀರಾ. ಕೈಂಡ್ಲಿ ಗೋ ಥ್ರೂ it or the same. Kindly go through it and let me know your valuable feedback. ಸೊ ನೀವು ಅವ್ರಿಗೆ ಹೇಳ್ತಿದ್ದೀರಾ, ರಿಕ್ವೆಸ್ಟ್ ಮಾಡ್ಕೋತಿದ್ದೀರಾ, ಕೈಂಡ್ಲಿ ಗೋ ಥ್ರೂ ದ ಸೇಮ್, ಗೋ ಥ್ರೂ ಇಟ್ ಅಂಡ್ ಲೆಟ್ ಮಿ ನೋ. ನೀವು ನೋಡಾದ್ಮೇಲೆ ನಾನು ಏನಾದ್ರು ಶಾರ್ಟ್ ಲಿಸ್ಟ್ ಆದ್ರೆ ನನಗೆ ನಿಮ್ಮ ಫೀಡ್ಬ್ಯಾಕ್ ಕಳಿಸಿ ಅಂತ ನೀವು ಪೊಲೈಟ್ ಆಗಿ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ರೈಟಿಂಗ್ ಎನ್ ಇಮೇಲ್. ಓಕೆ, ಯಾವುದೇ ಒಂದು ಜಾಬ್ ಅಪ್ಲಿಕೇಶನ್ಗೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಗೋ ಥ್ರೂ ಅಂಡ್ ಲೆಟ್ ಮಿ ನೋ. ಇಟ್ ಇಸ್ ಲೈಕ್ ಯು ಆರ್ ಆರ್ಡರಿಂಗ್. ನೀವು ಈ ರೀತಿ ಮೇಲ್ ಬರೀಲೇಬಾರ್ದು, ಬಿಕಾಸ್ ಅಫಿಷಿಯಲ್ ಇಮೇಲ್ ಫಸ್ಟ್ ಆಫ್ ಆಲ್ ಇದು ನಿಮ್ಮ ಪರ್ಸನಲ್ ಇಮೇಲ್ ಅಲ್ಲ, ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ತಿರೋದಲ್ಲ. ಗೋ ಥ್ರೂ ಅಂಡ್ ಲೆಟ್ ಮಿ ನೋ ಅಂದ್ರೆ ಅದನ್ನ ನೋಡು ಮತ್ತೆ ನನ್ಗೆ ಹೇಳ್ಬೋಡು ನಿನ್ ಫೀಡ್ಬ್ಯಾಕ್ ಅಂತ, ಆ ರೀತಿ ಅಲ್ಲ. ಸೊ ನೀವು ಕೈಂಡ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು. ಅಂಡ್ ಮೈಸೆಲ್ಫ್ ವೇಣುಗೋಪಾಲ್ MN, ಐ ಗ್ರಾಜುಯೇಟೆಡ್ ಇನ್ ದಿಸ್ ಆಲ್ ದಿಸ್. ಇದು ಬೆಸ್ಟ್ ವೇ ಆಫ್ ರೈಟಿಂಗ್ ಎ ರೆಸ್ಯೂಮೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಐ ಆಮ್ ವೇಣು, ಅಟ್ಯಾಚ್ ದಿಸ್ ಮೈ ರೆಸ್ಯೂಮೆ, ದಟ್ಸ್ ಇಟ್. ಕೆಲವೊಬ್ರು ಏನೂ ಬರೆಯಲ್ಲ. ಸೊ ಇದಿರುತ್ತಲ್ಲ, ಲೆಟ್ ಮಿ ರಿಮೂವ್ ದಿಸ್. ಕೆಲವೊಬ್ರು ಏನು ಅಂತ ಬರೀತಾರೆ ಅಂದ್ರೆ, ಹಾಯ್, ಅಟ್ಯಾಚ್ಡ್ ಈಸ್ ಮೈ ರೆಸ್ಯೂಮ್, ದಟ್ಸ್ ಇಟ್. ಅಟ್ಯಾಚ್ ಮಾಡ್ತಿದ್ದೀರಾ ನೀವು ನಿಮ್ ರೆಸ್ಯೂಮೆನ, ಯಾವ್ದಕ್ ಬರೀತಿದ್ದೀರಾ, ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತಿದ್ದೀರಾ, ಏಂತಕ್ಕೆ ಅಟ್ಯಾಚ್ ಮಾಡಿ ನನಗೆ ಇಮೇಲ್ ಕಳ್ಸಿದ್ದೀರಾ, ಯಾವ್ದನ್ನು ಗೊತ್ತಾಗಲ್ಲ HR ಗೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಇಮೇಲ್ ಕ್ಲಿಯರ್ ಆಗಿರ್ಬೇಕು. ನೀವು ಕಷ್ಟವಾದ ಅಥವಾ ಡಿಫಿಕಲ್ಟ್ ಇಂಗ್ಲಿಷ್ ವರ್ಡ್ ನ ಯೂಸ್ ಮಾಡೋ ಅಂತ ನೆಸೆಸಿಟಿ ಇಲ್ಲ. ಸಿಂಪಲ್ ಇಂಗ್ಲಿಷ್, ನೀವು ಇಂಗ್ಲಿಷ್ ಅಲ್ಲಿ ಎಕ್ಸ್ಪರ್ಟ್ ಆಗ್ದಲೇನೆ ಇರ್ಬೋದು, ಸಿಂಪಲ್ ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿದ್ರೆ ಸಾಕು. ನಾನಿಲ್ಲಿ ಈ ಮೇಲ್ ಅಲ್ಲಿ ನೋಡಿ, ಡಿಯರ್ ಸರ್ ಆರ್ ಮೇಡಮ್, ಸಿಂಪಲ್ ವರ್ಡ್. ಮೈಸೆಲ್ಫ್ ವೇಣುಗೋಪಾಲ್ MN ಗ್ರಾಜುಯೇಟೆಡ್ ಇನ್ ದ ಇಯರ್ ಆಫ್ 2020. ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರೆ, myself Venugopal MN, I have so and so years of experience in this domain. I have around 10 years of experience in SAP domain. So then I am interested in applying for the position of, position name enter ಮಾಡಿ. If you want to highlight, bold ಮಾಡಿ. ಗೊತ್ತಾಯ್ತಲ್ಲ? In your reputed organization, please find attach my resume. Kindly go through it and let me know your valuable feedback. Also signature ಅಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತೆ ನಿಮ್ಮ ಇಮೇಲ್ ID ಮತ್ತೆ ನಿಮ್ಮ ಹೆಸರನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಅದು ಕೂಡ ಒಂದು ಬೆಸ್ಟ್ ಪ್ರಾಕ್ಟೀಸ್. ನೆಕ್ಸ್ಟ್ ಕೆಲವೊಬ್ರು ಏನ್ ಮಾಡ್ತಾರೆ, ಇದೆಲ್ಲ ಕ್ಲೀನ್ ಆಗಿ ಬರೀತಾರೆ, ರೆಸ್ಯೂಮ್ನೆ ಅಟ್ಯಾಚ್ ಮಾಡಲ್ಲ. ಸಿಂಪ್ಲಿ ದೇ ವಿಲ್ ಹಿಟ್ ಆನ್ ಸೆಂಡ್ ಬಟನ್ ಹಿಟ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ರೆಸ್ಯೂಮ್ನೆ ಅಟ್ಯಾಚ್ ಮಾಡಿಲ್ಲ. ಅವಾಗ ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಕೆಲವೊಂದ್ಸರಿ HR ನಿಮ್ಗೆ ಮೇಲ್ ನ ರಿಪ್ಲೈ ಮಾಡ್ತಾರೆ, ನಿಮ್ ರೆಸ್ಯೂಮ್ ಮಿಸ್ ಆಗಿದೆ ಕಳಿಸಿ ಅಂತ. ಇಫ್ ಇಟ್ಸ್ ಎ ಸ್ಮಾಲರ್ ಆರ್ಗನೈಸೇಷನ್, ಇಫ್ ಇಟ್ಸ್ ಎ ಬಿಗ್ MNCs, ಆಲ್ರೆಡಿ ಅವ್ರ ಹತ್ರ 1000 ರೆಸ್ಯೂಮೆ ಇರುತ್ತೆ, ನೀವು ಅಟ್ಯಾಚ್ ಮಾಡಿಲ್ಲ ಅಂದ್ರೆ ದೇ ವೋಂಟ್ ಬಾದರ್, ದೇ ವಿಲ್ ಇಗ್ನೋರ್ ಯುವರ್ ಮೇಲ್. ಅಂದ್ರೆ ನಿಮ್ಮ ಮೇಲ್ನೆ ಕನ್ಸಿಡರ್ ಮಾಡಲ್ಲ, ಅವ್ರು ಇಗ್ನೋರ್ ಮಾಡ್ಬಿಟ್ಟು ಬೇರೆ ರೆಸ್ಯೂಮ್ ತಗೊಳ್ತಾ ಹೋಗ್ತಾರೆ. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ಆಫ್ಟರ್ ರೈಟಿಂಗ್ ಎವ್ರಿಥಿಂಗ್ ಯು ಹ್ಯಾವ್ ಟು ಈವನ್ ಅಟ್ಯಾಚ್ ಯುವರ್ ರೆಸ್ಯೂಮೆ. ಅಟ್ಯಾಚ್ ಮಾಡೋದಕ್ಕೆ ನಿಮ್ಮ ರೆಸ್ಯೂಮೆನ ಇಲ್ಲಿ ನೋಡಿ, ಅಟ್ಯಾಚ್ ಸಿಂಬಲ್ ಇದೆಯಲ್ಲ, ಅಟ್ಯಾಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಗೊತ್ತಾಯ್ತಲ್ಲ? ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು, ನನ್ನ ರೆಸ್ಯೂಮ್ಸ್ ಇದೆ. ನಿಮ್ಮ ರೆಸ್ಯೂಮ್ ನ ಹೆಸರುನ, ನಿಮ್ಮ ರೆಸ್ಯೂಮ್ ಫೈಲ್ ನ ನೇಮ್ ನ ಪ್ರಾಪರ್ ಆಗಿ ಇಡೋದು ಕೂಡ ಒಂದು ಇಂಪಾರ್ಟೆಂಟ್
ಥಿಂಗ್ ಇಯರ್. ನೀವು ಇಲ್ಲಿ ನೋಡ್ಬೋದು ಮೈ ರೆಸ್ಯೂಮ್ ಅಂತ ಇದೆ. ಮೈ ರೆಸ್ಯೂಮ್ ಅಂತ ಅನ್ಬಿಟ್ಟು ಎಲ್ಲ ಮಿಕ್ಸ್ಡ್ ಕ್ಯಾರೆಕ್ಟರ್ ಅಲ್ಲಿ ಬರ್ದಿದ್ದೀನಿ. ರೆಸ್ಯೂಮ್ ಅಂತ ಬರ್ದಿದ್ದೀನಿ. ರಾಕ್ ಸ್ಟಾರ್ ರೆಸ್ಯೂಮ್, ಕೆಲವೊಬ್ರು ಇರ್ತಾರೆ ಹುಡುಗರು, ಸೊ ದೇ ಜಸ್ಟ್ ವಾಂಟ್ ಟು ಶೋ ಕೇಸ್ ರಾಕ್ ಸ್ಟಾರ್ ಅಂತ. ಅವ್ರ ಯಾವ್ದೋ ಒಬ್ಬ ಫಿಲಂ ಆಕ್ಟರ್ ನ ಇಷ್ಟಪಡ್ತಿರ್ಬೋದು, ಆ ತರ ಬರೀತಾರೆ. ಹುಡುಗಿರು ಕೆಲವೊಬ್ರು ಸ್ವೀಟಿ ರೆಸ್ಯೂಮೆ, ಸಿಂಚು, ಮಿಂಚು ಈ ತರ ಎಲ್ಲ ಹಾಕ್ತಾರೆ. ವಿ ಶುಡ್ ನಾಟ್ ಡೂ ದಟ್. ನಿಮ್ಮ ರೆಸ್ಯೂಮು ನೋಡಿದ ತಕ್ಷಣ ಅವರಿಗೆ ಯಾವ ಕ್ಯಾಂಡಿಡೇಟ್ ಈ ರೆಸ್ಯೂಮ್ ಅಂತ ಈಸಿಯಾಗಿ ಗೊತ್ತಾಗಬೇಕು. ಇಲ್ಲಿ ನೋಡಿ, ನಿಮ್ಮ ರೆಸ್ಯೂಮ್ ನೇಮ್ ನ ನೀವು ನಿಮ್ಮ ಹೆಸರು ಅಂಡರ್ಸ್ಕೋರ್ ರೆಸ್ಯೂಮ್ ಅಂತ ಹಾಕಿ, ಅಥವಾ ಹೆಸರು ಅಂಡರ್ಸ್ಕೋರ್ ನಿಮ್ದು ಡೊಮೈನ್. ಫಾರ್ ಎಕ್ಸಾಂಪಲ್, ನೀವು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿದ್ರೆ ವೇಣುಗೋಪಾಲ್ MN ಅಂಡರ್ಸ್ಕೋರ್ SAP, ಅಥವಾ SAP BW HANA, ಅಥವಾ ವೇಣುಗೋಪಾಲ್ MN ಅಂಡರ್ಸ್ಕೋರ್ ಜಾವಾ, ಆರ್ ವೇಣುಗೋಪಾಲ್ MN ಅಂಡರ್ಸ್ಕೋರ್ ಫ್ರೆಶರ್ 2020. ಅದನ್ನ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಅವ್ರಿಗೆ, ಓಕೆ ವೇಣುಗೋಪಾಲ್ MN 2020 ಇಲ್ಲಿ ಪಾಸ್ ಔಟ್ ಆಗಿರ್ಬೋದು, ಮತ್ತೆ ಈಸ್ ಎ ಫ್ರೆಶರ್. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ನಿಮ್ಮ ರೆಸ್ಯೂಮ್ ನೇಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಜಸ್ಟ್ ರೆಸ್ಯೂಮ್ ಅಂತ ಕಳ್ಸಿದ್ರೆ, ನಾವು ಕಳ್ಸಿರೋ ರೆಸ್ಯೂಮ್ ನ ಆಬ್ವಿಯಸ್ಲಿ HR ಟೀಮು ಡೌನ್ಲೋಡ್ ಮಾಡ್ಕೊಂಡು ಅವ್ರದ್ದು ಒಂದು ಫೋಲ್ಡರ್ ಅಲ್ಲಿ ಇಟ್ಕೊಳ್ಳುತ್ತೆ. ಆಮೇಲೆ ಒಂದೊಂದೇ ರೆಸ್ಯೂಮ್ ಬಗ್ಗೆ ಅವರು ದೇ ವಿಲ್ ಗೋ ಥ್ರೂ, ಅಂಡ್ ಇಫ್ ದ ರಿಕ್ವೈರ್ಮೆಂಟ್ ಮ್ಯಾಚಸ್ ನಿಮ್ಗೆ ದೇ ವಿಲ್ ರೆಸ್ಪಾಂಡ್ ಟು ಯು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಿಮ್ಮ ರೆಸ್ಯೂಮ್ದು ಫೈಲ್ ನೇಮನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇವಾಗ ರೆಸ್ಯೂಮ್ ಅಟ್ಯಾಚ್ ಮಾಡ್ತಿದ್ದೀನಿ. ಜಸ್ಟ್ ಎನ್ಶೂರ್ ಅಟ್ಯಾಚ್ ಮಾಡಾದ್ಮೇಲೆ ನಿಮ್ ರೆಸ್ಯೂಮ್ ಅಟ್ಯಾಚ್ ಆಗಿದೆಯಾ ಅಂತ ಎನ್ಶೂರ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ನಮ್ ರೆಸ್ಯೂಮ್ ಅಟ್ಯಾಚ್ ಆಗಿದೆ. ಅಟ್ ದ ಎಂಡ್ ಜಸ್ಟ್ ಹ್ಯಾವ್ ಎ ಕರ್ಸರಿ ಲುಕ್, ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ದೀರಾ ಅಂತ ನೋಡಿ. ಸೊ ಆಫ್ಟರ್ ಯು ಎನ್ಶೂರ್ ಎವ್ರಿಥಿಂಗ್ ಇಸ್ ಪ್ರಾಪರ್, ನಿಮ್ಮ ಡೆಸ್ಟಿನೇಷನ್ ಇಮೇಲ್ ID ನೋಡಿ, ನಿಮ್ಮ ಸಬ್ಜೆಕ್ಟ್ ನೋಡಿ, ಎಲ್ಲ ಕರೆಕ್ಟ್ ಆಗಿ ಬರ್ದಿದ್ದೀರಾ ನೋಡಿ, ಯಾವ್ದು ಆಡ್ಸ್ ವರ್ಡ್ ಯೂಸ್ ಮಾಡ್ತಿಲ್ವಾ ಅಂತ ನೋಡಿ, ದೆನ್ ಕ್ಲಿಕ್ ಆನ್ ಸೆಂಡ್. ದಟ್ಸ್ ಇಟ್. ನಿಮ್ಮ ರೆಸ್ಯೂಮು ಈಗ ಹೋಗಿ HR ಟೀಮ್ಗೆ ರೀಚ್ ಆಗುತ್ತೆ. ಸೊ ಇಫ್ ಯುವರ್ ರೆಸ್ಯೂಮ್ ಶಾರ್ಟ್ ಲಿಸ್ಟ್, ದೇ ವಿಲ್ ಗೆಟ್ ಬ್ಯಾಕ್ ಟು ಯು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಹೋಪ್ಫುಲಿ ನಿಮ್ಗೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಉದ್ಯೋಗಕ್ಕಾಗಿ ಇಮೇಲ್ ಬರೆಯೋದು ಅಂತ ಗೊತ್ತಾಯ್ತು ಅನ್ಕೋತೀನಿ. ಹೌ ಟು ರೈಟ್ ಎ ಇಮೇಲ್ ಫಾರ್ ಎ ಜಾಬ್, be it a fresher job or be it an experienced position. So as part of this session, you got to know how to write an email seeking job or sharing your profile to the ರೆಸ್ಪೆಕ್ಟಿವ್ HR ಟೀಮ್ ಅಂತ ಗೊತ್ತಾಯ್ತು ಅನ್ಕೋತೀನಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮ್ಗೋಸ್ಕರ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.